Hello guys, welcome back. ಲಾಸ್ಟ್ ಕ್ಲಾಸಲ್ಲಿ ನಾವು ಅರೇ ಟೂಲ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ಕ್ಲಾಸಲ್ಲಿ ನಾವು ಎರೇಸ್, ಎಕ್ಸ್ಪ್ಲೋರ್ ಅಂಡ್ ಆಫ್ಸೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಎರೇಸ್. ಸೊ ಎರೇಸ್ ಟೂಲ್ ಕ್ಲಿಕ್. ಇವಾಗ ಸೆಲೆಕ್ಟ್ ಆಬ್ಜೆಕ್ಟ್ ಅಂದಿರುತ್ತೆ. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ರೆ ಎರೇಸ್ ಆಗುತ್ತೆ. ಸೊ ಅದೇ ರೀತಿ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಎರೇಸ್ ಅಂತ ಕೊಟ್ಟರು ಎರೇಸ್ ಆಗುತ್ತೆ. ಸೊ ಸೆಲೆಕ್ಟ್ 1 2 3 and ಎಂಟರ್. ಈ ರೀತಿ ರೆಸ್ಯೂಮ್. ಇಲ್ಲಾಂದ್ರೆ ಫಸ್ಟ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಎರೇಸ್ ಟೂಲ್ ಕೊಟ್ಟರೆ ಎರೇಸ್ ಆಗುತ್ತೆ. ಸೊ ಇಲ್ಲ ಟೂಲ್ ಸೇಮ್ ವರ್ಕ್ ಆಗುತ್ತೆ. ಸರ್ಕಲ್ ಆರ್ಕ್. ಸೊ ಸೆಲೆಕ್ಟ್ ಅಂಡ್ ಎರೇಸ್ ಮಾಡ್ಬೋದು. ಸೊ ಎರೇಸ್ ಟೂಲ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಸೆಲೆಕ್ಟ್ ಆಬ್ಜೆಕ್ಟ್ ಅಂಡ್ ಎರೇಸ್. ನೆಕ್ಸ್ಟ್ ಒನ್ ಎಕ್ಸ್ಪ್ಲೋರ್. ಸೊ ನಾವೊಂದು ಟ್ರಯಾಂಗಲ್ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ರೆ ಸೊ ನಾವು ಅದನ್ನು ಸೆಲೆಕ್ಟ್ ಮಾಡುವಾಗ ಫೋರ್ತ್ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಆಗುತ್ತೆ. ಅದೇ ಲೈನ್ ಅಲ್ಲಿ ರೆಕ್ಟ್ಯಾಂಗಲ್ ಹಾಕಿದ್ರೆ ಸಿಂಗಲ್ ಲೈನ್ ಸೆಲೆಕ್ಟ್ ಆಗುತ್ತೆ. ಸೊ ಅದೇ ರೀತಿ ಒಂದು ಟ್ರಯಾಂಗಲ್ ಅನ್ನು ನಾವು ಸಿಂಗಲ್ ಲೈನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಟ್ರಯಾಂಗಲ್ ಸೆಲೆಕ್ಟ್ ಮಾಡಿ ಎಕ್ಸ್ಪ್ಲೋರ್ ಇರುತ್ತೆ. ಸೊ ಇವಾಗ ಎಡ್ ಸೆಲೆಕ್ಟ್ ಮಾಡಿದ್ರೆ ಸಿಂಗಲ್ ಆಗಿ ಎಡ್ ಆಗುತ್ತೆ. ಸೊ ಸೇಮ್ ಟ್ರಯಾಂಗಲ್ ಅಂಡ್ ಸೊ ಎರೇಸ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಬ್ಜೆಕ್ಟ್ ಅಂಡ್ ಇವಾಗ ಸಿಂಗಲ್ ಆಗಿ ಸೆಲೆಕ್ಟ್ ಆಗುತ್ತೆ. ಸೊ ನಾವು ಈ ರೀತಿ ಗ್ರೂಪ್ ಆಗಿರೋ ಆಬ್ಜೆಕ್ಟ್ ಅನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್ ಆಫ್ಸೆಟ್ ಅಂತ. ನಾವೊಂದು ಲೈನ್ ಅನ್ನ ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪ್ಯಾರಲ್ ಆಗಿ ಇನ್ನೊಂದು ಲೈನ್ ಬೇಕಂದ್ರೆ ಆಫ್ಸೆಟ್ ಅನ್ನು ಯೂಸ್ ಮಾಡ್ತೇವೆ. ಸೊ ಆಫ್ಸೆಟ್ಲಿ ಸೊ ಇವಾಗ ಸ್ಪೆಸಿಫೈ ಆಫ್ಸೆಟ್ ಡಿಸ್ಟೆನ್ಸ್. ಸೊ ಇವಾಗ ನಾನು ಇದನ್ನು ಒಂದು ರೂಮ್ ಆಗಿ ಕನ್ವರ್ಟ್ ಮಾಡ್ತೇನೆ. ಸೊ ಅದಕ್ಕೆ ವಾಲ್ ನಮಗೆ 9 ಇಂಚ್. ಸೊ 9 ಇಂಚ್ ಎಂಟರ್. ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ. ಸೊ ನಾವು ಕರ್ಸರ್ ಅನ್ನು ಔಟ್ಸೈಡ್ ಮೂವ್ ಮಾಡಿದ್ರೆ ಔಟ್ಸೈಡ್ ಆಫ್ಸೆಟ್ ಆಗುತ್ತೆ. ಇನ್ಸೈಡ್ ಮೂವ್ ಆದ್ರೆ ಇನ್ಸೈಡ್ ಮೂವ್ ಆಗುತ್ತೆ. ಸೊ ಇನ್ಸೈಡ್ ಮೂವ್ ಮಾಡಿದ್ರೆ ಫಸ್ಟ್ ಆಗಿ ಸೆಕೆಂಡ್ ಆಗಿ ಎಷ್ಟು ಬೇಕು ಅಷ್ಟು ಸರ್ತಿ ಆಫ್ಸೆಟ್ ಮಾಡೋದು. ಸೊ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಆಫ್ಸೆಟ್ ಆಗುತ್ತೆ. ಸೊ ಅಗೇನ್ ಆಫ್ಸೆಟ್ ಗೆ ಹೋಗ್ತಾನೆ. ಸೊ ಸ್ಪೆಸಿಫೈ ಆಫ್ಸೆಟ್ ಡಿಸ್ಟೆನ್ಸ್ 1 ಫೀಟ್ ಎಂಟರ್. ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದೆ. ಸೊ ಔಟ್ಸೈಡ್ ಸೊ ಸೇಮ್ ಲೆಂತ್ ಲೈನ್ 1 ಫೀಟ್ ಅಲ್ಲಿ ಆಫ್ಸೆಟ್. ಸೊ ಇದು ನಮಗೆ ಎಕ್ಸ್ಟ್ರಾ ಬೇಕಂದ್ರೆ ಸೊ ಅಗೇನ್ ಎಸ್ಕೇಪ್. ಸೊ ನಾವಿಲ್ಲಿ ಕ್ಲಿಕ್ ಟೂಲ್ ಅನ್ನ ಕ್ಲಿಕ್ ಮಾಡಬಹುದು ಅಥವಾ ಕೀಬೋರ್ಡ್ ಅಲ್ಲಿ ಓ
ಎಂಟರ್ ಕೊಡ್ಬೋದು. ಹೀಗೆ ಟು ಕೀಬೋರ್ಡ್ ಅಲ್ಲಿ ಓ ಅಂತ ಕೊಟ್ರೆ ಸಿ ಆಫ್ಸೆಟ್ ಅಂತ. ಸೊ ನೆಕ್ಸ್ಟ್ ಎಂಟರ್. ಸೊ ಇವಾಗ ಸ್ಪೆಸಿಫೈ ಆಫ್ಸೆಟ್ ಡಿಸ್ಟೆನ್ಸ್. ಸೊ ಇವಾಗ ನಾನು 4 ಫೀಟ್ ಕೊಡ್ತೇನೆ. ಸೊ ಲಾಸ್ಟ್ ಲೈನ್ 4 ಫೀಟ್ ಆಫ್ಸೆಟ್ ಮಾಡಿ ಈ ರೀತಿ. ಸೊ ಇವಾಗ ಡಿಸ್ಟೆನ್ಸ್ ನೋಡಿದ್ರೆ 4 ಫೀಟ್ ಇದೆ. 1 ಫೀಟ್ ಆಫ್ಸೆಟ್ ಮಾಡಿದ್ವಿ ನಾವು. ಅಂಡ್ ಈ ವಾಲ್ 9 ಇಂಚ್ ಆಫ್ಸೆಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವಿಲ್ಲಿ ನಿಮ್ಗೆ ಹೋಗಿ ಫಿಲ್ ಮಾಡಿ ವಾಲ್ ಕ್ರಿಯೇಟ್ ಆಯ್ತು. ಸೊ ಎಕ್ಸ್ಟ್ರಾ ಲೈನ್ ಕ್ಲಿಕ್ ಅಂಡ್ ಎರೇಸ್ ಆರ್ ಕ್ಲಿಕ್ ಅಂಡ್ ಡಿಲೀಟ್. ಸೊ ಇವಾಗ ನಾವು ರೂಮ್ಗೆ ಡೋರ್ ಹಾಕ್ಬೇಕಂದ್ರೆ ಸೊ ಅಗೇನ್ ಗೋ ಟು ಆಫ್ಸೆಟ್, ಸ್ಪೆಸಿಫೈ ಡಿಸ್ಟೆನ್ಸ್, ಡೋರ್ ನ 3 ಫೀಟ್ ಕೊಡ್ತೀನಿ. ಸೊ ಅಗೇನ್ ಸೊ ಲೈನ್ ಅನ್ನ ಕ್ಲಿಕ್ ಮಾಡಿ. ಸೊ ಔಟ್ಸೈಡ್ ಕ್ಲಿಕ್ ಮಾಡಿದ್ರೆ ಔಟ್ಸೈಡ್ ಆಗುತ್ತೆ, ಇನ್ಸೈಡ್ ಕ್ಲಿಕ್ ಮಾಡಿ ಅಂಡ್ ಎಸ್ಕೇಪ್. ಇವಾಗ ಇಲ್ಲಿ ಟ್ರಿಮ್ ಆರ್ ಟಿ ಆರ್ ಡಬಲ್ ಎಂಟರ್, ನಾಟ್ ಸಿಂಗಲ್ ಎಂಟರ್, ಟಿ ಆರ್ ಡಬಲ್ ಎಂಟರ್. ಈ ಲೈನ್ ಅನ್ನು ಮತ್ತೆ ಈ ಲೈನ್ ಅನ್ನು ಕ್ಲಿಕ್. ಸೊ ಇದು ವಾಲ್ ಅಂಡ್ ಡೋರ್ ಯಾವ ರೀತಿ ಆಟೋಕ್ಯಾಡ್ ಕ್ರಿಯೇಟ್ ಮಾಡೋದು. ಸೊ ಇದು ಇವತ್ತಿನ 3 ಟೂಲ್ಸ್: ಎರೇಸ್, ಎಕ್ಸ್ಪ್ಲೋರ್ ಅಂಡ್ ಆಫ್ಸೆಟ್. ಥ್ಯಾಂಕ್ ಯು.